ನಮಗೀಗ ವರ್ಲ್ಡ್ ರೆಕಾರ್ಡ್ ಅಂತ ಬಂದಾಗ, ವಿಶ್ವ ದಾಖಲೆ ಅಂತ ಬಂದಾಗ, ಅಯ್ಯೋ ನಮ್ಮ ಕೈಲೆಲ್ಲ ಅದು ಮಾಡೋದಕ್ಕಾಗತ್ತಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ನೀವು ಮ್ಯೂಸಿಕ್ ಥೆರಪಿ ನೀಡಿದ್ರಿ ಅಂತ ಒಂದು ವಿಶ್ವ ದಾಖಲೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಆ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಸಾಧಿಸಬೇಕು, ನಾನು ಸಾಧಿಸಿರೋದು ಸಾಕಾಗಿಲ್ಲ, ಇನ್ನೂ ಬೇಕು ಅಂತ ಹಲವು ದಾಖಲೆಗಳು ಆರೇನೋ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಹೇಗೆ ಶುರುವಾಯಿತು ಆ ಜರ್ನಿ ಅಂತ? ಯಾವತ್ತೂ ವಿಶ್ವ ದಾಖಲೆ ಬಗ್ಗೆ ಯೋಚನೆ ಮಾಡೋದನ್ನಲ್ಲ ಮೇಡಮ್. ಯಾವಾಗ ಕೋವಿಡ್ ಟೈಮಲ್ಲಿ ನಾನೇನೋ ಹಾಡಿದೆ, ಅದೊಂದು ಮ್ಯೂಸಿಕ್ ಥೆರಪಿ ಆಗಿ ಜನ ನೋಡಿದ್ರು, ಅದನ್ನ ಒಂದು ವರ್ಲ್ಡ್ ರೆಕಾರ್ಡ್, ಅದನ್ನ ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್, ಅದನ್ನ ಫಸ್ಟ್ ಡಾಕ್ಟರ್ ಅಂತ ಒಂದು ರೆಕಾರ್ಡ್ ಕೊಡ್ತು. ಅವಾಗ ಇದ್ರ ಬಗ್ಗೆ ತಿಳ್ಕೊಂತ ಹೋದೆ. ಏನು ವರ್ಲ್ಡ್ ರೆಕಾರ್ಡ್ ಅಂದ್ರೆ, ಯಾರು ಮಾಡದೇ ಇರೋ ಒಂದು ಕೆಲಸವನ್ನ ನಾವು ಮಾಡಿದ್ರೆ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಸೊ ನನ್ನ ಎಬಿಲಿಟಿ ಏನು, ನಾನು ಇನ್ನೂ ಬೇರೆ ಏನು ಮಾಡ್ಬೋದು ಬೇರೆ ಫೀಲ್ಡಲ್ಲಿ ಅಂತ ಯೋಚನೆ ಮಾಡಿದಾಗ, ನಾನೊಂದು 10 ವರ್ಷದಿಂದ ಫಿಸಿಕಲ್ ಇದರಲ್ಲಿದ್ದೆ. ನಾನು ಫಿಸಿಕಲ್ ಟ್ರೈನರ್ ಕೂಡ ಆಗಿದ್ದೀನಿ. ನಮ್ಮದೇ ಆದಂಥ ಒಂದು ಜಿಮ್ಮನ್ನು ಕೂಡ ನಾನು ನಡೆಸಿದ್ದೆ ಶಿವಮೊಗ್ಗದಲ್ಲಿ, NH ಫಿಟ್ನೆಸ್ ಅಂತ. ಸೊ ನನಗೆ ಏನಾದ್ರು ಒಂದು ಈ ಫೀಲ್ಡಲ್ಲಿ ಏನಾರು ಮಾಡೋಣ ಅಂಥೇಳಿ ನಾನು ಪುಷಪ್ಸ್ ಮಾಡೋಣ ಅಂತ ಹೊರಟೆ. ಬಟ್ ನನ್ನ ಒಂದು ವೆಯ್ಟ್ ಅವಾಗ 85 to 90 kg ಆವ್ರೇಜ್ ಅಷ್ಟಿತ್ತು. ಸೊ ನಾನು ಪುಷಪ್ಸ್ ಮಾಡ್ತಿದ್ದೆ, ದಿನಕ್ಕೆ 50-60 ಹಾಗೆ ಟ್ರೈ ಮಾಡ್ತಿದ್ದೆ, ನಿಮಿಷಕ್ಕೆ 50-60 ಟ್ರೈ ಮಾಡ್ತಿದ್ದೆ. ಒಂದಿನ ನನ್ನ ಶೋಲ್ಡರ್ ಡಿಸ್ಲೊಕೇಟ್ ಆಯಿತು. ಸೊ ಅವಾಗ ಅರ್ಥ ಆಯಿತು ಪುಷಪ್ಸ್ ಮಾಡಬೇಕು ಅಂದರೆ ತೂಕ ಕಡಿಮೆ ಇರಬೇಕು ಅಂತ. ಯಾಕಂದರೆ ಮೇಡಮ್, ಇದು ಜೀವನಕ್ಕೂ ನಾವು ಅನ್ವಯಿಸ್ಕೋಬೋದು. ಯಾಕಂದರೆ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರು ನಮ್ಮ ಲಗೇಜಿನ ತೂಕ ನೋಡಲ್ಲ, ಬಟ್ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ತೂಕ ನೋಡ್ತಾರೆ. ಸೊ ಜೀವನದಲ್ಲಿ ನಾವು ಏನಾರು ಸಾಧನೆ ಮಾಡಬೇಕಾದ್ರೆ ಒಂದು ನಮ್ಮ ತೂಕನೂ ಹೌದು, ಎಷ್ಟೋ ಸಲ ನಮ್ಮನ್ನು ಕೆಳಗೆ ಏನು ಎಳಿತಿರುತ್ತೆ ಜೀವನದಲ್ಲಿ, ಆ ತೂಕನೂ ಕಳ್ಕೋಬೇಕು ಅನ್ನೋದು ನನಗೆ ಅರ್ಥ ಆಯ್ತು. ಸೊ ನಾನು ಆ ಟೈಮಲ್ಲಿ ಒಂದು 15 kg ಕಡಿಮೆ ಮಾಡ್ಕೊಂಡೆ ವೆಯ್ಟ್. ಸರಿ ಸುಮಾರು ಒಂದು 65 kg ನಾನು ಬಂದು ಅಲ್ಲಿಂದ ನಾನು ಪುಷಪ್ಸ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಫಸ್ಟ್ ನನ್ನ ದಾಖಲೆ ಆಗಿದ್ದು 30 ಸೆಕೆಂಡಲ್ಲಿ 80 ಪುಷಪ್ಸ್ ಮಾಡಿದೆ. ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಟ್ರೈ ಮಾಡೋಣ ಅಂತೇಳಿ ಸ್ಟೀಲ್ ಕಪ್ಸು 3 ಸ್ಟೀಲ್ ಕಪ್, ಮುಂದೆ 2 ಹಿಂದೆ 1, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ 30 ಸೆಕೆಂಡಲ್ಲಿ 74 ಪುಷಪ್ಸ್ ಮಾಡಿದೆ. ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಅದಾದಮೇಲೆ ಆ ಸ್ಟೀಲ್ ಕಪ್ಪನ್ನು ತೆಗೆದು ಅಲ್ಲಿ ಗ್ಲಾಸ್ ಕಪ್ ಇಟ್ಟೆ, ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಬಂದಿತ್ತು. ಸೊ ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಇನ್ನೊಂದು 1 ನಿಮಿಷದಲ್ಲಿ ನಾನು 110 ಪುಷಪ್ಸ್ ಮಾಡಿದೆ, ಅದು ಕೂಡ ಒಂದು ರೆಕಾರ್ಡ್ ಆಯಿತು. ಸೊ ಇದು ಜೀವನದಲ್ಲಿ ಎಷ್ಟೋ ಸಲ ನಾವು ಬೇಡ ಅಂದರೂ ಕೂಡ ಕೆಲವೊಂದ್ರ ಬಗ್ಗೆ ನಮ್ಗೆ ಹವ್ಯಾಸ ಉಳಿಸ್ಕೊಳ್ಳುತ್ತೆ. ನಾನು ಡಾಕ್ಟರ್ ಆಗಿದ್ದೆ, ಈ ಫೀಲ್ಡಲ್ಲಿ ನಾನು ಬಂದು ಸಾಧನೆ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ನನ್ನ ಹೆಸರಿದೆ. ಸೊ ಅದೆಲ್ಲೋ ಒಂದು ಕಡೆ ನನಗೆ ಹೆಮ್ಮೆ ಮೇಡಮ್. ಓಕೆ, ನಿಮಗೆ ಅವಾರ್ಡ್ ಕೂಡ ಬರುತ್ತೆ, ರವೀಂದ್ರನಾಥ ಠಾಕೂರ್ ಅವರ ಅವಾರ್ಡ್ ಕೂಡ ಬರುತ್ತೆ. ಅದು ನಿಜವಾಗ್ಲೂ ಖುಷಿ ಆಗಿರುವಂಥ ವಿಚಾರ. ನಮ್ಗೆ ಅನುಭವಗಳು ಏನೇನು ಕಲಿಸುತ್ತೆ ಅನ್ನೋದಕ್ಕೆ ಅದು ಎಕ್ಸಾಂಪಲ್ ಆಗುತ್ತೆ. ಬುಕ್ ಕೂಡ ಬರೀತೀರಾ, ಅದು ತುಂಬ ಜನಕ್ಕೆ ಅದು ಹೆಲ್ಪು ಕೂಡ ಆಗಿದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ತುಂಬ ಜನ ಅದನ್ನು ಓದಿದ್ದಾರೆ, ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಬುಕ್ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಮೇಡಮ್, ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಇಂಗ್ಲೀಷ್ನಲ್ಲಿ. ಬಟ್ ನನಗೆ ಈ ಕಾಲೇಜ್ಗಳಿಗೆ, ಈ ಸ್ಕೂಲ್ಗಳಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ, ಮಕ್ಕಳಿಗೆ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಹಲವಾರು ಸ್ಕೂಲ್ಗಳಿಗೆ ಗೆಸ್ಟಾಗಿ ಕರೀತಿದ್ರು. ಸೊ ಅವಾಗ ನಾನು ಮಾತಾಡ್ತಿದ್ದನ್ನು ನೋಡಿ ಒಬ್ಬರು ಸ್ಕೂಲ್ ಲೆಕ್ಚರರ್ ನನಗೊಂದು ದಿವಸ ಬಂದು, ನೀವು ಯಾಕೊಂದು ಪುಸ್ತಕ ಬರೀಬಾರ್ದು ಮಕ್ಕಳಿಗೆ, ಯುವಕರಿಗೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಅಂದ್ಕೊಂಡೆ, ಹೌದಲ್ಲ, ನಾನು ಇಷ್ಟೊಂದಲ್ಲಿ ಈ ವಿಚಾರಗಳಿಂದ ನಾನು ಬುಕ್ ಮಾಡ್ಬೋದಲ್ಲ. ಸೊ ಒಂದು ಬುಕ್ ಬರೆಯೋಕ್ಕೆ ಶುರು ಮಾಡಿದೆ. ಪ್ರತಿದಿನ ಡ್ಯೂಟಿ ಮುಗಿಸ್ಕೊಬಂದು ರಾತ್ರಿ ಒಂದು 10 ಗಂಟೆ ಹಂಗೆ ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಬರ್ದು ಮಲ್ಕೊತಿದ್ದೆ. ಸರಿ ಸುಮಾರು 6 ತಿಂಗಳು ನಾನು ಆ ಪುಸ್ತಕ ಮುಗಿಸ್ದೆ. ನಮ್ಮ ಜೀವನದಲ್ಲಿ ನನ್ನ ಯುವಕರಿಗೆ ಏನೇನು ಇಂಪಾರ್ಟೆಂಟು, ಲೈಫ್ ಅಂದರೆ ಏನು, ಫೈನಾನ್ಸ್ ಅಂದರೆ ಏನು, ರಿಲೇಷನ್ಶಿಪ್ ಅಂದ ತಕ್ಷಣ ಗಂಡ ಹೆಂಡತಿ ರಿಲೇಷನ್ಶಿಪ್ ಒಂದೇ ಅಲ್ಲ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಸುತ್ತ ಇರೋರ ಬಗ್ಗೆ ರಿಲೇಷನ್ಸ್ ಹೇಗಿರಬೇಕು, ನಾವು ಯಾವ ರೀತಿ ದುಡಿಮೆ ಮಾಡಬೇಕು, ದುಡಿಮೆನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಅದೇ ರೀತಿ ನಾವು ಈಗೋ ಯಾವ ರೀತಿ ಬಿಡಬೇಕು, ನಮ್ಮ ಆ್ಯಟಿಟ್ಯೂಡ್ ಯಾವ ರೀತಿ ಇರಬೇಕು. ಸೊ ಹೀಗೆ ಒಂದು ಜೀವನಕ್ಕೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಆ ಪುಸ್ತಕದಲ್ಲಿ ಮಾಡಬೇಕು ಅಂತೇಳಿ ನಾನು ಬರೆದೆ. ಲಕ್ಕೀಲಿ ಆ ಪುಸ್ತಕಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಲಿಟ್ರೇಚರ್ ಅವಾರ್ಡ್ ಬಂತು. ಜೊತೆಗೆ 2023ರಲ್ಲಿ ದೆಹಲಿಯಲ್ಲಿ ನಡೆದಂಥ ವರ್ಲ್ಡ್ ಬುಕ್ ಫೇರಿಗೆ ಅದು ಆಯ್ಕೆ ಆಯಿತು. ಆ ಪುಸ್ತಕ ರಿಲೀಸ್ ಮಾಡ್ತಿದ್ದಂಥ ನಮ್ಮ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ಅದನ್ನು ಓದಿ, ಇದೊಂದು ಕಿರು ಭಗವದ್ಗೀತೆ ಇದ್ದಂತೆ ಯುವಕರಿಗೆ ಅಂತ ಅದನ್ನು ಕಮೆಂಟ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು, ಟೈಮ್ ಇದೆಯಲ್ಲ ಮೇಡಮ್, ಈ ಟೈಮು ಎಲ್ಲದಕ್ಕಿಂತ ಸ್ಟ್ರಾಂಗು. ಯಾಕಂದರೆ ಎಲ್ಲೋ ಇದ್ದಂಥ ಒಬ್ಬ ಹಳ್ಳಿಯ ಯುವಕನನ್ನು ಕರ್ಕೊಬಂದು ವಿಶ್ವಮಟ್ಟದಲ್ಲಿ ಒಂದು ಪುಸ್ತಕ ಬರೆಯೋ ಹಾಗೆ ಮಾಡುತ್ತೆ ಅಂದರೆ ಅದು ಈ ಟೈಮಿಗಿರುವಂಥ ಒಂದು ಶಕ್ತಿ. ನಾನೇ ಅಂದ್ಕೊಂಡಿರಲಿಲ್ಲ, ಖರೆ ಪರಿಸ್ಥಿತಿಗಳು ಜೀವನ ನಮಗೆಲ್ಲವನ್ನು ಕಲಿಸಿ ನಮಗೆ ಇವತ್ತಿಲ್ಲಿ ತಂದು ನಿಲ್ಲಿಸ್ತು. ಸೊ ಆ ಪುಸ್ತಕದಲ್ಲಿ ಭಾಳಷ್ಟು ವಿಚಾರಗಳನ್ನ ಬರಿತೀನಿ. ಮೇಯ್ನ್ ಅದರಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ. ಸೊ ಸಮುದ್ರಕ್ಕೆ ಹಲವಾರು ಜನ ಬಂದು ಆ ಸನ್ಸೆಟನ್ನು ನೋಡಿಕೊಂಡು ಅಲ್ಲಿರುವಂಥ ತಿಂಡಿಗಳನ್ನ ತಿನ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಂದಷ್ಟು ಜನ ದೋಣಿಯಲ್ಲಿ ಹೋಗಿ ಮೀನನ್ನ ಹಿಡ್ಕೊಬರ್ತಾರೆ. ಆದರೆ ಕೆಲವೊಂದಷ್ಟು ಜನ ಸಮುದ್ರದ ಆಳಕ್ಕೆ ಇಳಿದು ಮುತ್ತನ್ನ ತರುವಂಥ ಕೆಲಸ ಮಾಡ್ತಾರೆ. ಸೊ ಸಮುದ್ರ ಒಂದೇ, ಅದನ್ನ 10 ಜನ 10 ರೀತಿ ಉಪಯೋಗಿಸ್ಕೊಂತಿದ್ದಾರೆ. ಸೊ ನಮಗೆ ಸಿಗುವಂಥ ಜೀವನ ಒಂದೇ, ಬಟ್ ನಾವು ಅದನ್ನ ಜೀವನವನ್ನು ಯಾವ ರೀತಿ ನೋಡ್ತೀವಿ, ಅದನ್ನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊತೀವಿ,
ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಸಚಿನ್ ತೆಂಡೂಲ್ಕರ್ ಅವ್ರು ಹೇಳ್ತಾರೆ ನಾನು 10th ಫೇಲ್ ಅಂತ. ಅಬ್ರಹಾಂ ಲಿಂಕನ್ ಅವ್ರು ಹೇಳ್ತಾರೆ ನಾನು ಚಪ್ಪಲಿ ಹೊಳಿತಿದ್ದೆ ಅಂತ. ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಬಿಲ್ ಗೇಟ್ಸ್ ಅವರು. ನಾನು ನನ್ನ ಫುಟ್ಬಾಲಿಂದ ಕೋಚಿಂಗಿಗೆ ನಾನು ಟೀ ಮಾಡ್ತಿದ್ದೆ ಅಂತ ಹೇಳ್ತಾರೆ ಮೆಸ್ಸಿ ಅವರು. ಸೊ ಇವರೆಲ್ಲರೂ ಕೂಡ ಜೀವನ ಕಷ್ಟವಾಗಿತ್ತು. ಬಹುಶಃ ನಾವ್ಯಾರು ಇಲ್ಲಿ ಚಪ್ಪಲಿ ಹೊಳಿತಿಲ್ಲ, ನಾವ್ಯಾರು ಇಲ್ಲಿ ಟೀ ಮಾಡ್ತಿಲ್ಲ, ಆದರೂ ಕೂಡ ನಾವು ಆವಾಗ ಇದಾಗಲಿಲ್ಲ ಅಂತೀವಿ. ಇವತ್ತೇನೋ ಒಂದು ಪ್ರಯತ್ನ ಪಡ್ತೀವಿ, ಇವತ್ತು ನಾನು ಈ ಕೆಲಸದಲ್ಲಿ ಸೋತ್ಬಿಟ್ಟೆ, ನನ್ನ ಕೈಲಿ ಆಗೋದೇ ಇಲ್ಲ, ಶಿಟ್ ಅಂತ ಕುತ್ಕೊಂಡ್ಬಿಡ್ತೀವಿ. ಸೊ ಆ ರೀತಿ ಇರಬಾರ್ದು. ಯಾಕಂದರೆ ಜೀವನ 1-2 ದಿನದಲ್ಲ. ಎಲ್ಲ ಹೇಳ್ತಾರೆ ಲೈಫ್ ಇಸ್ ಶಾರ್ಟ್ ಅಂತ, ಬಟ್ ಅದು ಕೆಲವೊಂದ್ಸಲಿ ಕೇಳೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ಲೈಫ್ ಇಸ್ ಶಾರ್ಟ್ ಅನ್ಕೊಂತೀವೋ ನಾವು ಓಡೋಕ್ಕೆ ಶುರು ಮಾಡ್ತೀವಿ. ಸೊ ಜೀವನವನ್ನು ನಾವು 60-70 ವರ್ಷಗಳು ನಮ್ಮ ಲೈಫ್ ಸ್ಪ್ಯಾನ್ ಇರೋದು. ಮಧ್ಯ ನಮಗೇನೋ ಆಯಿತು, ಆ ಹೆಲ್ತ್ ಏನೋ ಆಯಿತು, ಅದು ನಮ್ಮ ಕೈಲಿಲ್ಲ. ಬಟ್ 60-70 ವರ್ಷಗಳಿಗೆ ಪ್ಲ್ಯಾನ್ ಮಾಡ್ಕೋಬೇಕು ನಾವು ಜೀವನವನ್ನು ಇಂಚ್ ಬೈ ಇಂಚ್, ಸ್ಟೆಪ್ ಬೈ ಸ್ಟೆಪ್, ಇವತ್ತು ಹಾಕಿರೋ ಎಫರ್ಟಿಂದ ನಾಳೆ ಒಂದಿಷ್ಟು ಎಫರ್ಟ್ ಹಾಕಿ ನಿಧಾನಕ್ಕೆ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಆವಾಗ ಒಂದು 5-10 ವರ್ಷ ಬಿಟ್ಟು ನಾವು ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ, ಅಯ್ಯೋ ಆವಾಗಿದ್ದು ರಾಹುಲ್ ಇವಾಗಿರೋದು ರಾಹುಲ್ ಒಂದೇನಾ, ಎಷ್ಟು ಮುಂದೆ ಬಂದಿದ್ದೀನಿ ಅನಿಸುತ್ತೆ. ಸೊ ನಾವು ಇವತ್ತಿನ ಯುವಕರಿಗೆ ಲೈಫನ್ನು ರೇಸ್ ಅಂದ್ಬಿಟ್ಟಿದ್ವಿ. ಸೊ ಲೈಫ್ ರೇಸ್ ಅಲ್ಲ, ಲೈಫ್ ಅಂದರೆ ಇಂಚ್ ಬೈ ಇಂಚ್ ನಾವು ಪ್ರತಿದಿನ ಕೂಡ ಶ್ರಮ ಪಡ್ತಾ ಹೋಗಬೇಕು. ಎಲ್ಲ ಇನ್ಸ್ಟೆಂಟಾಗಿ ಸಿಗಬೇಕು ಅಂದರೆ ಆಗಲ್ಲ. ಸೊ ಹಾಗಾಗಿ ನಾವು ಲೈಫನ್ನು ಅವಾಗ ಏನಾಗುತ್ತೆ, ಎಷ್ಟೋ ಜನ ಯುವಕರಿಗೆ ಸೂಸೈಡ್ ರೇಟ್ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಲೈಫನ್ನು ನಾವು ನಿಜವಾಗ್ಲೂ ಲೈಫ್ ಇಸ್ ಶಾರ್ಟ್ ಅನ್ನೋದಕ್ಕಿಂತ ಲೈಫ್ ಉದ್ದ ಇದೆ, ನೀನು ಸೋತಾ ಮತ್ತೆ ಪ್ರಯತ್ನ ಪಡು ಅಂತ ನಮ್ಮ ಯುವಕರಿಗೆ ಹೇಳಬೇಕು.